ವೆಲ್ಕಮ್ ಟು ಬೃಂದಾವನ ಯೂಟ್ಯೂಬ್ ಚಾನಲ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ವೀಕ್ಷಕರೇ, ಗುರು ರಾಘವೇಂದ್ರ ಸ್ವಾಮಿಗಳಿಗೆ ನೈವೇದ್ಯವನ್ನು ಅರ್ಪಿಸಬೇಕಾದ್ರೆ ಇರುವಂತಹ ಕ್ರಮಗಳೇನು, ಹಾಗೆ ಯಾವ ನೈವೇದ್ಯ ರಾಯರಿಗೆ ಪ್ರಿಯವಾದದ್ದು ಎನ್ನುವುದನ್ನು ಈ ಒಂದು ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ನಾವು ರಾಯರಿಗೆ ಯಾವ ನೈವೇದ್ಯವನ್ನು ಅರ್ಪಿಸಬೇಕು, ಹಾಗೆ ಎಲ್ಲ ದೇವರುಗಳಿಗೆ ಅರ್ಪಿಸುವಂತಹ ನೈವೇದ್ಯವನ್ನು ರಾಯರಿಗೂ ಅರ್ಪಿಸಬಹುದಾ ಅನ್ನುವಂತಹ ಪ್ರಶ್ನೆ. ಮೊದಲನೇದಾಗಿ ಈಗ ಎಲ್ಲ ದೇವರುಗಳಿಗೂ ಅರ್ಪಿಸುವಂತಹ ನೈವೇದ್ಯಗಳನ್ನು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳಿಗೂ ಕೂಡ ಅರ್ಪಿಸಬಹುದಾ ಅನ್ನೋದಾದರೆ ಕೆಲವೊಂದು ನಿಯಮಗಳಿದ್ದಾವೆ. ಸೊ ರಾಯರು ಅನ್ನುವಂಥದ್ದು ಯತಿಗಳಾಗಿರ್ತಾರೆ, ಅವರು ಸಿದ್ಧಿ ಪುರುಷರಾಗಿರ್ತಾರೆ, ಮಹಾನ್ ಪವಾಡ ಪುರುಷರಾಗಿರ್ತಾರೆ, ನರಸಿಂಹದೇವರನ್ನೇ ಹೋಲಿಸಿಕೊಂಡ ಪ್ರಹ್ಲಾದರಾಗಿರ್ತಾರೆ. ಹಾಗಾಗಿ ಇಂತಹ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ನೈವೇದ್ಯವನ್ನು ಅರ್ಪಿಸಬೇಕಾದ್ರೆ ಕೆಲವೊಂದು ಕ್ರಮಗಳಿರ್ತವೆ. ಹಾಗೆ ಮೊದಲನೇದಾಗಿ ನೀವು ನೈವೇದ್ಯವನ್ನು ಮಾಡ್ತಾ ಇದ್ದೀರಾ ಅನ್ನೋ ಸಂದರ್ಭದಲ್ಲಿ ಇಡೀ ಮನೆಯನ್ನು ಶುದ್ಧಿ ಮಾಡಬೇಕು. ನೀವು ಇಂದಿನ ದಿನ ಮಾಡಿದಂಥ ಮಾಂಸ, ಮೊಟ್ಟೆ ಇವುಗಳನ್ನೆಲ್ಲವನ್ನು ಫ್ರಿಡ್ಜಲ್ಲಿ ಇಡುವಂಥದ್ದು, ಹಿಂದೆ ಇಟ್ಟುಬಿಟ್ಟು ಮುಂದೆ ಒಂದು ನೈವೇದ್ಯವನ್ನು ತಯಾರು ಮಾಡ್ತೀನಿ ಅನ್ನೋಂಥದ್ದು, ಆ ರೀತಿ ಏನೂ ಮಾಡಬೇಡಿ. ಹಾಗಿದ್ದಲ್ಲಿ ಅದು ಪೂರ್ತಿಯಾಗಿ ಖಾಲಿಯಾಗೋ ತನಕ ಇದ್ದು ಎಲ್ಲವೂ ಖಾಲಿಯಾಗಿದೆ, ಮನೆಯಲ್ಲಿ ಶುದ್ಧಿ ಇದೆ ಅನ್ನೋಂಥ ಸಮಯದಲ್ಲಿ ಮಾತ್ರ ನೈವೇದ್ಯವನ್ನು ತಯಾರು ಮಾಡಿ. ಶುದ್ಧಿ ಮಾಡುವಂಥ ಸಮಯದಲ್ಲಿ ನಿಮಗೇನಾದರೂ ಹಸುವಿನ ಗೋಮೂತ್ರ ಸಿಕ್ಕಿದ್ರೆ ಅದನ್ನು ತೆಗೆದುಕೊಂಡು ಮನೆಗೆಲ್ಲ ಪ್ರೋಕ್ಷಣೆಯನ್ನು ಮಾಡಿ ನೀವು ಶುದ್ಧಿಯನ್ನು ಮಾಡಬೇಕು. ಇಲ್ಲ ನಾವು ಸಿಟಿಯಲ್ಲಿರುವಂಥದ್ದು ನಮಗೆ ಆ ರೀತಿ ಸಿಗಲ್ಲ ಅನ್ನೋದಾದರೆ ಒಂದು ಸ್ವಲ್ಪ ಕಲ್ಲುಪ್ಪು ಹಾಗೆ ಅರಿಶಿಣವನ್ನು ನೀರಿನಲ್ಲಿ ಮಿಕ್ಸ್ ಮಾಡಿ ಆ ಉಪ್ಪು ಪೂರ್ತಿ ಕರಗಬೇಕು. ಕರಗಿದ ನಂತರ ಇಡೀ ಮನೆಯನ್ನು ಶುದ್ಧ ಮಾಡಿ. ಇಲ್ಲಿ ಪುಡಿ ಉಪ್ಪನ್ನು ನೀವು ಬಳಸುವಂತಿಲ್ಲ, ಕಲ್ಲುಪ್ಪನ್ನೇ ಬಳಸಬೇಕಾಗುತ್ತೆ. ಆ ಕಲ್ಲುಪ್ಪು ನೀರಿನಲ್ಲಿ ಸಂಪೂರ್ಣವಾಗಿ ಕರಗಿರಬೇಕು. ಕರಗಿದ ನಂತರನೇ ಆ ನೀರಲ್ಲಿ ಮನೆಯನ್ನು ನೀವು ಒರೆಸ್ಕೊಳ್ಳಿ. ನೀವು ನೈವೇದ್ಯ ಮಾಡುವುದಕ್ಕೆ ಬಳಸುವಂಥ ಸ್ಟವ್ ಏನಿದೆ ಆ ಸ್ಟವನ್ನು ಶುದ್ಧಿ ಮಾಡಿ ಅರಿಶಿಣ ಕುಂಕುಮ ಹಚ್ಚಿ ಆ ಸ್ಟವ್ವಿಗೂ ಕೂಡ ಪೂಜೆಯನ್ನು ಮಾಡಿ, ನೀವು ಸ್ಟವನ್ನು ಹಚ್ಚುವಂಥ ಸಂದರ್ಭದಲ್ಲಿ ಆ ಒಲೆ ಏನಿರುತ್ತೆ ಆ ಒಲೆಯನ್ನು ಹಚ್ಚುವಂಥ ಸಂದರ್ಭದಲ್ಲಿ ಅಗ್ನಿದೇವನಿಗೂ ಕೂಡ ನಮಸ್ಕರಿಸ್ತಾ ಸ್ಟವನ್ನು ಹಚ್ಚಿ ನೈವೇದ್ಯವನ್ನು ಮಾಡೋದಕ್ಕೆ ಪ್ರಾರಂಭವನ್ನು ಮಾಡಿ. ಮೊದಲನೇದಾಗಿ ನೀವು ನೈವೇದ್ಯವನ್ನು ಅರ್ಪಿಸಬೇಕಾದ್ರೆ ಗಣಪತಿಗೆ, ನಿಮ್ಮ ಕುಲದೇವರಿಗೆ, ಲಕ್ಷ್ಮೀನಾರಾಯಣರಿಗೆ, ಗ್ರಾಮ ದೇವತೆಗೆ, ಸೀತಾರಾಮಚಂದ್ರ ಪ್ರಭುವಿಗೆ, ಆಂಜನೇಯ ಸ್ವಾಮಿಗೆ, ವಾಯುದೇವ ತಂದೆಗೆ, ಸರಸ್ವತಿ ಮಾತೆಗೆ, ಭಗವತಿ ಮಾತೆಗೆ, ಇವರುಗಳಿಗೆಲ್ಲರಿಗೂ ಅರ್ಪಿಸಿದ ನಂತರ ಮುಕ್ಕೋಟಿ ದೇವತೆಗಳಿಗೂ ಸಮರ್ಪಯಾಮಿ ಅಂತ ಹೇಳಿ ತದನಂತರ ರಾಯರಿಗೆ ನೈವೇದ್ಯವನ್ನು ಅರ್ಪಿಸಬೇಕಾಗತ್ತೆ. ಮೊದಲು ನೀವು ಇಷ್ಟೂ ದೇವತೆಗಳಿಗೆ ಅರ್ಪಿಸದೆ ಡೈರೆಕ್ಟಾಗಿ ರಾಘವೇಂದ್ರ ಸ್ವಾಮಿಗಳಿಗೆ ಸಮರ್ಪಣೆಯನ್ನು ಮಾಡುವಾಗಿಲ್ಲ. ಮೊದಲನೇದಾಗಿ ದೇವರುಗಳಿಗೇನೆ ಸಮರ್ಪಣೆಯನ್ನು ಮಾಡಬೇಕು. ಅದರಲ್ಲೂ ವಿಶೇಷವಾಗಿ ನೀವು ರಾಯರ ಪೂಜೆಯನ್ನು ಮಾಡುವಾಗ ಗುರುವಾರ ಅಥವಾ ಏಕಾದಶಿ ಅಥವಾ ಈ ರೀತಿ ಸಂಕಲ್ಪ ಸೇವೆಗಳನ್ನು ಮಾಡುವಂತಹ ದಿನಗಳಲ್ಲಿ ತುಪ್ಪದ ದೀಪವನ್ನು ಹಚ್ಚುವುದರಿಂದ ವಿಶೇಷ ಫಲವನ್ನು ಪಡೆಯಬಹುದು. ನಮಗೆ ತುಪ್ಪದ ದೀಪವನ್ನು ಹಚ್ಚೋದಕ್ಕೆ ಸಾಧ್ಯವಾಗೋದಿಲ್ಲ ಅಂತಂದರೆ ಮಾಮೂಲಿಯಾಗಿ ದೀಪದ ಎಣ್ಣೆಯನ್ನು ಕೂಡ ಹಚ್ಚಬಹುದು. ವಿಶೇಷ ಫಲಕ್ಕಾಗಿ ತುಪ್ಪದ ದೀಪವನ್ನು ಕೂಡ ಹಚ್ಚಬಹುದು. ಹಾಗೆ ಇನ್ನೂ ಕೆಲವರು ಮಾಡುವಂತಹ ಮೇನ್ ತಪ್ಪುಗಳೇನು ಅಂತ ಅಂದರೆ ಬೇಕರಿಯಲ್ಲಿ ಸಿಗುವಂತಹ ಸ್ವೀಟ್ಗಳನ್ನು ತಂದು ದೇವರಿಗೆ ನೈವೇದ್ಯವನ್ನು ಇಡುವಂಥದ್ದು. ಬೂಂದಿ ಆಗಿರ್ಬೋದು, ಮೈಸೂರು ಪಾಕು ಇವುಗಳನ್ನು ತಂದಿಡುವಂಥದ್ದು. ಅದರ ಬದಲು ನೀವೇನು ಇಡದೇ ಇದ್ರೇ ತುಂಬ ಒಳ್ಳೆಯದು. ಇಟ್ಟು ಇಲ್ಲದೆ ಇರೋ ಪಾಪಕರ್ಮಗಳನ್ನ ನಾವು ಅಂಟಿಸ್ಕೊಳ್ಳೋದಕ್ಕಿಂತ ಇಡದೇನೆ ತಂದೆ ನನ್ನ ಹತ್ರ ಇರೋವಂಥದ್ದಿದೆ, ಒಂದು ಲೋಟ ಹಾಲು ಇಲ್ಲ ಒಂದು ಲೋಟ ನೀರು, ನಿಮ್ಮ ಕೈಲಿ ಏನಾಗುತ್ತೋ ಅದನ್ನು ಮಾತ್ರ ಮಾಡಿ. ಬೇಕರಿ ತಿಂಡಿಗಳನ್ನು ತಂದು ನೀವು ಭಕ್ತಿ ತೋರಿಸೋ ಅವಶ್ಯಕತೆ ಇಲ್ಲ. ಇದರಿಂದ ಇಲ್ಲದೆ ಇರುವಂತಹ ನೆಗೆಟಿವ್ ಎನರ್ಜಿ ನಿಮಗೆ ಅಂಟ್ಕೊಳ್ಳುತ್ತೆ ವಿನಃ ಪಾಸಿಟಿವ್ ಆಗಿ ಏನೂ ಆಗೋದಿಲ್ಲ. ಇನ್ನು ಯಾವ ನೈವೇದ್ಯ ರಾಯರಿಗೆ ಅರ್ಪಿಸಬಹುದು ಅನ್ನುವಂಥದ್ದಾದರೆ ಮೊದಲನೇದಾಗಿ ರಾಯರಿಗೆ ಪ್ರಿಯವಾದ ಪ್ರಸಾದ ಅಂತಂದರೆ ನೈವೇದ್ಯ ಅಂತಂದರೆ ಹಯಗ್ರೀವ ಪ್ರಸಾದ. ಈ ಹಯಗ್ರೀವ ಪ್ರಸಾದವನ್ನು ಮಾಡುವಂಥದ್ದು ತುಂಬಾ ಸುಲಭ. ಕಡಲೆಬೇಳೆ ಅನ್ನುವಂಥದ್ದು ಏನಿದೆ, ಕಡಲೆಬೇಳೆಯನ್ನು ಒಂದು ಅರ್ಧ ಗಂಟೆಗಳ ಕಾಲ ಉಣಿ ಹಾಕಿ ಅದನ್ನು ನೀವು ಕುಕ್ಕರಲ್ಲಾದರೂ ಅಷ್ಟೇ, ಪಾತ್ರೆಯಲ್ಲಾದರೂ ಅಷ್ಟೇ, ಅದಕ್ಕೆ ಅಂತಲೇ ನೈವೇದ್ಯಕ್ಕೆ ಅಂತಲೇ ಸಪ್ರೇಟಾಗಿ ಇರುವಂತಹ ಪಾತ್ರೆಗಳಲ್ಲಿ ಅದನ್ನು ಚೆನ್ನಾಗಿ ಬೇಯಿಸಿಕೊಂಡು ಅದಕ್ಕೆ ಬೆಲ್ಲದ ನೀರನ್ನು ಹಾಕಿ, ಬೆಲ್ಲದ ಪಾಕವನ್ನು ಹಾಕಿ, ಗೋಡಂಬಿ, ದ್ರಾಕ್ಷಿ, ತೆಂಗಿನ ತುರಿಯನ್ನು ಹಾಕಿ, ತುಪ್ಪವನ್ನು ಹಾಕಿ ಈ ಒಂದು ಹಯಗ್ರೀವ ಪ್ರಸಾದವನ್ನು ನೀವು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ತದನಂತರ ಇನ್ನೊಂದು ಪ್ರಿಯವಾದ ನೈವೇದ್ಯ ಅಂತಂದರೆ ಹೂರ್ಣ.
ಒಬ್ಬಟ್ಟಿಗೆ ಬಳಸುವಂತಹ ಹೂರ್ಣ. ಈ ಹೂರ್ಣ ರಾಯರಿಗೆ ಬಲು ಪ್ರಿಯವಾದಂಥದ್ದು. ಇದನ್ನು ಅವರ ಶಿಷ್ಯರಾದಂತಹ ಅಪ್ಪಣ್ಣಾಚಾರ್ಯರು ಪ್ರತಿದಿನ ರಾಯರಿಗೆ ಊಟಕ್ಕೆ ಈ ಒಂದು ಹೂರ್ಣವನ್ನು ಕೊಡ್ತಾ ಇದ್ರಂತೆ, ಅರ್ಪಿಸ್ತಾ ಇದ್ರಂತೆ ಅವರಿಗೆ. ಹಾಗೆ ಇನ್ನೊಂದು ಬಿಸಿಬೇಳೆ ಬಾತನ್ನು ಕೂಡ ನೀವು ರಾಯರಿಗೆ ಅರ್ಪಿಸಬಹುದು. ಅದಾದ ನಂತರ ಪಂಚಾಮೃತವನ್ನು ಅರ್ಪಿಸಬಹುದು, ಹಣ್ಣು ಹಂಪಲುಗಳನ್ನು ಅರ್ಪಿಸಬಹುದು, ಪೊಂಗಲನ್ನು ಅರ್ಪಿಸಬಹುದು. ಸೊ ಈ ಒಂದು ಬಿಸಿಬೇಳೆ ಬಾತ್ ಏನಿದೆ ಇದನ್ನು ಮಾಡುವಾಗ ನೀವು ಈರುಳ್ಳಿಯನ್ನು ಬಳಸುವಂತಿಲ್ಲ. ಯಾವುದೇ ನೈವೇದ್ಯ ಆಗಿರ್ಬೋದು, ಯಾವುದೇ ದೇವರಿಗೆ ನೀವು ಅರ್ಪಿಸಬೇಕಾದ್ರೆ ಬೆಳ್ಳುಳ್ಳಿ ಹಾಗೆ ಈರುಳ್ಳಿ ಇವುಗಳನ್ನು ಬಳಸದೇ ಮಾಡಬೇಕಾಗುತ್ತೆ. ನೈವೇದ್ಯಕ್ಕೆ ಅಂತಲೇ ಸ್ವಲ್ಪ ಮಟ್ಟದಲ್ಲಿ ಮಾಡಿಕೊಂಡು ಅರ್ಪಿಸಬೇಕಾಗುತ್ತೆ. ಇದರ ಜೊತೆಗೆ 1 ಲೋಟ ಹಾಲನ್ನು ಯಾವುದೇ ಕಾರಣಕ್ಕೂ ಕುದಿಸಿ ಆರಿದ ನಂತರ ಇಡೋದಕ್ಕೆ ಹೋಗಬೇಡಿ. ಹಸಿ ಹಾಲೇನಿದೆ ಆ ಹಾಲನ್ನೇ ಇಡಿ. ಅದರ ಜೊತೆಗೆ 1 ಲೋಟ ನೀರು. ಇದೆಲ್ಲವನ್ನು ಇಟ್ಟ ನಂತರ ಅದರ ಮೇಲೆ ಒಂದು ತುಳಸಿ ದಳವನ್ನು ಕೂಡ ನೀವು ಇಡಬೇಕು. ತುಳಸಿ ದಳವನ್ನು ಇಟ್ಟು ಸಮರ್ಪಯಾಮಿ ಅಂತ ಹೇಳಬೇಕಾಗುತ್ತೆ. ಈ ಒಂದು ನೈವೇದ್ಯವನ್ನು ಮಾಡಿ ಈ ರೀತಿ ಕ್ರಮಾನುಸಾರವಾಗಿ ದೇವಾನುದೇವತೆಗಳಿಗೆ ಅರ್ಪಿಸಿ ತದನಂತರ ರಾಯರಿಗೆ ಅರ್ಪಿಸಿದ್ದಲ್ಲಿ ನೀವು ಮಾಡಿದಂತಹ ಪೂಜೆಯ ಸೇವೆಯ ಫಲ ನಿಮಗೆ ದೊರಕುತ್ತೆ. ಹಾಗಾಗಿನೇ ಎಷ್ಟೋ ಜನರು ರಾಯರಿಗೆ ಇಷ್ಟು ವರ್ಷಗಳಿಂದ ಪೂಜೆ ಮಾಡ್ತಾ ಇದ್ದೀವಿ, ನಮ್ಮ ಸೇವೆ ಯಾಕೆ ರಾಯರಿಗೆ ಸಲ್ತಾ ಇಲ್ಲ ಅನ್ನೋ ಪ್ರಶ್ನೆಗೆ ಉತ್ತರ ಇದೇನೆ. ಯಾವಾಗಲೂ ಅಷ್ಟೇ ಮನೆಯಲ್ಲಿ ಹಿರಿಯರಿಗೆ ಗೌರವ ಕೊಡಬೇಕು ಅನ್ನೋದು ಇದೇ ಕಾರಣಕ್ಕೋಸ್ಕರನೇ. ರಾಯರು ಪೂಜಿಸುವಂಥ ರಾಯರು ಎಷ್ಟೇ ದೊಡ್ಡ ಯತಿಗಳಾಗಿರ್ಬೋದು, ಏನೇ ಆಗಿರ್ಬೋದು, ಅವರು ಹಿಡಿದಿರುವಂಥದ್ದು ಶ್ರೀಮನ್ನಾರಾಯಣನ ಪಾದವನ್ನೇ. ಹಾಗಾಗಿ ಆತನಿಗೆ ಅರ್ಪಿಸಿದ ನಂತರವೇ, ನಿಮ್ಮ ಕುಲದೇವರ ಅಪ್ಪಣೆಯ ನಂತರವೇ ನೀವು ಯಾವುದೇ ದೇವರುಗಳ, ಯಾವುದೇ ಗುರುಗಳ, ಯಾವುದೇ ಯತಿಗಳ ಪೂಜೆಯನ್ನು ಮಾಡಬೇಕು. ಅದಾದ ನಂತರವೇ ನಿಮಗೆ ಅದರ ಫಲ ದೊರಕೋದು. ಹಾಗಾಗಿ ಇಷ್ಟು ಕ್ರಮಾನುಸಾರವನ್ನು ಮಾಡಿದ ನಂತರ ರಾಯರ ಪಾತ್ರಕ್ಕೆ, ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ. ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಇಂತಹ ವಿಡಿಯೋವನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.